ನಾವು ಯಾರಿಗೂ ಮನೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಇವಾಗ ಅಪ್ಲಿಕೇಶನ್ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ, ಖಂಡಿತ ಎಲ್ರಿಗೂ ಮನೆ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಕೂಡ ಎಲ್ರಿಗೂ ಸೂರು ಅಂತ ಸರ್ಕಾರ ಕೂಡ, ಕೇಂದ್ರ ಸರ್ಕಾರನೂ ಘೋಷಿಸ್ಕೊಂಡಿದೆ. ಅದನ್ನು ರಾಜ್ಯ ಸರ್ಕಾರನೂ ಪಾಲಿಸ್ಲಿ. ಈಗ ಕೋಗಿಲು ನಲ್ಲಿ ಏನು ತೆರವುಗೊಂಡಿದ್ದಾರೆ ಜನ, ಅವರಿಗೆ ತಕ್ಷಣದಿಂದಲೇ ಅವ್ರಿಗೆ ಪುನರ್ವಸತಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದನ್ನ ಯಾವುದೇ ಅದಕ್ಕೆ ಅಡ್ಡಿಗಳು ಏನು ಹೇಳ್ತಿದ್ದಾರೆ, ಭಾಷೆಯ, ಧರ್ಮದ, ಭೌಗೋಳಿಕದ ಆ ಥರದ್ದು ಭೇದಗಳನ್ನು ಎಣಿಸದೆ ಬಡ ಸಮುದಾಯಗಳು ಹಿಂದಿನಿಂದ ಐತಿಹಾಸಿಕವಾಗಿ ಏನು ಬಡತನವನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ, ಆ ಸಮುದಾಯಗಳ ಮಧ್ಯೆ ಈ ಯಾವುದೇ ಆದ ಭೇದಗಳನ್ನು ನೋಡದೆ ಭಾರತದ ಸಂವಿಧಾನದ ಆರ್ಟಿಕಲ್ಸ್ ಏನಿದೆ ಅದನ್ನು ಖಾತ್ರಿಗೊಳಿಸೋದ್ ಮೂಲಕ ಮೂಲಭೂತ ಹಕ್ಕನ್ನು ಆಧಾರವಾಗಿಟ್ಟುಕೊಂಡು ಯಾವುದೇ ಪಕ್ಷದ ಒತ್ತಾಯಕ್ಕೆ ಮಣಿಯದೆ ಏನು ಸರ್ಕಾರ ತೀರ್ಮಾನ ಮಾಡಿತ್ತು, ಈ ಸಮುದಾಯಗಳಿಗೆ ಪುನರ್ವಸತಿ ಮಾಡಬೇಕು, ಇವ್ರು ತುಂಬ ಶೋಷಿತ ಸಮುದಾಯ ಅಂತ ಏನು ಪರಿಗಣಿಸಿದ್ರು ಸಿದ್ದರಾಮಯ್ಯ, ಅದನ್ನು ಮಾನವೀಯ ದೃಷ್ಟಿ ಅಂತ ಹೇಳಿದ್ರು. ಅದನ್ನು ಆಧಾರವಾಗಿ ಇಟ್ಟುಕೊಂಡೇ ಇವ್ರಿಗೆ ತಕ್ಷಣದಿಂದಲೇ ಪಾಲಿಸಿ ಮಾಡಬೇಕು. ಆವಾಗಲೇ ನಾನು ಹೇಳ್ದಂಗೆ ಇವರನ್ನ ಅಲ್ಲೇ ಇರೋದಕ್ಕೆ, ಇವ್ರ ಪುನರ್ವಸತಿ ಆಗುವವರೆಗೂ ಅಲ್ಲಿಂದ ಅವ್ರನ್ನ ಎತ್ತಂಗಡಿ ಮಾಡಿಕೊಡ್ದು. ಮತ್ತು ನಮ್ಮ ಝೀರೋ ಎವಿಕ್ಷನ್ ಪಾಲಿಸಿ ಅನ್ನೋದನ್ನು ಸರ್ಕಾರ ತರೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಮನೆ ಇರೋ ಹಾಗೆ ನೋಡ್ಕೊಳ್ಳೋದು. ಅದು ನಾವು ಯಾರಿಗೂ ಮನೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಇವಾಗ ಅಪ್ಲಿಕೇಶನ್ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ, ಖಂಡಿತ ಎಲ್ರಿಗೂ ಮನೆ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಕೂಡ ಎಲ್ರಿಗೂ ಸೂರು ಅಂತ ಸರ್ಕಾರ ಕೂಡ, ಕೇಂದ್ರ ಸರ್ಕಾರನೂ ಘೋಷಿಸ್ಕೊಂಡಿದೆ. ಅದನ್ನು ರಾಜ್ಯ ಸರ್ಕಾರನೂ ಪಾಲಿಸ್ಲಿ, ಎಲ್ರಿಗೂ ಮನೆ ಸಿಕ್ಕಲಿ. ಆದರೆ ಕೋಗಿಲುನವ್ರನ್ನ ಅವರಾಗೆ ಇಂದ ಹೊರಗಡೆ ಬಂದವರಲ್ಲ, ಅವ್ರನ್ನ ಮನೆಯಿಂದ ಆಚೆ ದಬ್ಲಾಗಿದೆ, ಹಾಗಾಗಿ ಅವ್ರಿಗೆ ಮನೆ ಸಿಗಬೇಕು.